ನಮಸ್ಕಾರ. ಸುವರ್ಣ ನ್ಯೂಸ್ 24/7 ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. BS ಯಡಿಯೂರಪ್ಪ ಜನನಾಯಕರು, ಇವತ್ತು ಕೂಡ ಪಕ್ಷವನ್ನು ಸಂಘಟಿತದಲ್ಲಿ ನಿಸ್ಸೀಮರು ಅಂತ BS ಯಡಿಯೂರಪ್ಪ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮ್ಮ ಜೊತೆ ಮಾತಾಡೋಕ್ಕೆ ಅವ್ರ ಜೊತೆ ಸಾಕಷ್ಟು ಮಾತಾಡೋಣ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. BSY ಅವರ ಮುಂದಿನ ನಡೆ ಏನು, ಬಳ್ಳಾರಿ ಚುನಾವಣೆಯ ನಂತರ ಅವರ ನಿರ್ಧಾರಗಳು ಏನಾಗಬಹುದು, ರಾಜ್ಯದಲ್ಲಿ ಮತ್ತೊಂದು ರಾಜಕೀಯ ಹೋರಾಟ ಶುರುವಾಗುತ್ತೆ ಯಡಿಯೂರಪ್ಪನವ್ರದ್ದು, ಇದಕ್ಕೆಲ್ಲ ಸಂಬಂಧಪಟ್ಟಾಗ ಮಾತಾಡಲಿಕ್ಕೆ ಸ್ವತಃ BS ಯಡಿಯೂರಪ್ಪ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆಗೆ ಚರ್ಚೆ ಮಾಡುವಂಥದ್ದು ಈಗಿನ ವಿಶೇಷ ಕಾರ್ಯಕ್ರಮ, ಅದು BSY ಬಿಚ್ಚು ಮಾತು. ಬನ್ನಿ, ಇವತ್ತು ಬಿಚ್ಚು ಮಾತಾಡಲಿಕ್ಕೆ BS ಯಡಿಯೂರಪ್ಪನವರು ನಮ್ಮ ಜೊತೆಗಿದ್ದಾರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಮತ್ತಿಬ್ಬರು ನಮ್ಮವರೇ ಅತಿಥಿಗಳು, ಹಮೀದ್ ಮತ್ತು ತ್ಯಾಗರಾಜ್ ನಮ್ಮ ಜೊತೆಗಿದ್ದಾರೆ. ತಮ್ಮಿಬ್ಬರಿಗೂ ಕೂಡ ಸ್ವಾಗತ. ಹಲೋ. ನನ್ನ ಮೊದಲನೇ ಪ್ರಶ್ನೆ ಯಡಿಯೂರಪ್ಪನವ್ರಿಗೆ, ಸರ್ ಹೇಗಿದ್ದೀರಿ, ಹೇಗಿದೆ ಆರೋಗ್ಯ? ಆರೋಗ್ಯ ಚೆನ್ನಾಗಿರಲಿಲ್ಲ. ಬಳ್ಳಾರಿ ಎಲೆಕ್ಷನ್ ಇದೆ, ಹಾಗಾಗಿ ಹೋಗಲೇಬೇಕು. ನಾಳೆ ಇವತ್ತು ನೈಟ್ ಟ್ರೈನ್ಗೆ ಹೋಗ್ಬಿಟ್ಟು 3 ದಿವಸ ಪ್ರಚಾರ ಮಾಡಿ ಬರ್ತಾ ಇದ್ದೇನೆ. ಅಲ್ಲ, ಹೋರಾಟ ಬಹುಶಃ ಹೋರಾಟಕ್ಕೆ ಇನ್ನೊಂದು ಹೆಸರು ಯಡಿಯೂರಪ್ಪ. ಅದು ಶಿಕಾರಿಪುರದಿಂದ ಹಿಡಿದು, ಶಿಕಾರಿಪುರದಲ್ಲಿ ಪುರಸಭೆಯ ಸದಸ್ಯರಾಗಿದ್ರಿ ತಾವು, ಅಲ್ಲಿಂದ ಶುರುವಾಯಿತು ತಮ್ಮ ಹೋರಾಟದ ದಿನಗಳು. ರೈತರ ಜೊತೆಗೆ ಹೋರಾಟ, ಜೀವನ ಪೂರ್ತಿ ಹೋರಾಟ, ಅಧಿಕಾರ ಗಳಿಸೋದಕ್ಕೆ ಹೋರಾಟ, ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಹೋರಾಟ. ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಮುಖ್ಯಮಂತ್ರಿ ಅನುಭವಿಸ್ತಾ ಇರೋಷ್ಟು ಅನೇಕ ಅಗ್ನಿ ಪರೀಕ್ಷೆಗಳು, ಇದೆಲ್ಲವನ್ನು ಎದುರಿಸ್ಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೇನೆ. ಅಲ್ಲ, ಒಂದು ಮಾತ್ರ ನಿಜ, ಬಹುಶಃ ನಾವು ಯಡಿಯೂರಪ್ಪನವ್ರಿಗೆ ಹೊಗಳಕ್ಕೆ ಅಂತ ಹೇಳುವಂಥದ್ದಲ್ಲ, ಇವತ್ತು ಕೂಡ ಪಕ್ಷ ಕಟ್ಟೋದಲ್ಲಿ ಯಡಿಯೂರಪ್ಪ ನಿಸ್ಸೀಮರು ಅನ್ನುವಂಥದ್ದು. ಏನಾದರೂ ರಾಜ್ಯದ ಮೂಲೆಗಳಿಗೆ ಹಳ್ಳಿಗಳಿಗೆ ಹೋಗಿ ಪಕ್ಷವನ್ನು ಕಟ್ತಾರೆ ಅಂತಂದರೆ, ಒಬ್ಬ ಮಾಸ್ ಲೀಡರ್ ಇದ್ದಾರೆ ಕರ್ನಾಟಕದಲ್ಲಿ ಅಂದರೆ ಅದರ ತಾವು. ಆದರೆ ಇವತ್ತಿನ ತಮ್ಮ ಸ್ಥಿತಿ ನೀವು ಹಿಂದಿರುಗಿ ನೋಡಿದ್ರೆ ತಮಗೆ ಏನು ಅನಿಸುತ್ತೆ ಸರ್? ನನಗೇನು ವ್ಯತ್ಯಾಸ ಕಾಣೋದಿಲ್ಲ. ಅನೇಕ ಷಡ್ಯಂತ್ರಕ್ಕೆ ಬಲಿಯಾಗಿ ನಾನು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡಿದ್ರು ಸಹ ನನ್ನ ಹೋರಾಟ, ನನ್ನ ನಡವಳಿಕೆ, ನನ್ನ ಮುಂದಿನ ಹೆಜ್ಜೆಗಳಿಡೋದ್ರ ಬಗ್ಗೆ ಯಾವುದೇ ಹಿಂದೆ ಮುಂದೆ ನೋಡುವಂಥದ್ದಿಲ್ಲ. ಅಟಲ್ಜಿ ಅವ್ರು ಹೇಳಿದ್ರಲ್ಲ, ನ ದೈನ್ಯಂ ನ ಪಲಾಯನಂ, ಬೆನ್ನು ತೋರಿಸೋ ಪ್ರಶ್ನೆ ಇಲ್ಲ, ಮುನ್ನುಗ್ಗಿ ಪಾರ್ಟಿ ಕಟ್ಟೋ ಕೆಲಸಕ್ಕೆ ಮುಂದೆ ಹೋಗ್ತೇನೆ. ಅದಕ್ಕೆ ಅಧಿಕಾರನೇ ಇರಬೇಕು ಅಂತೇನಿಲ್ಲ. ನಂದೇನು ಸಲಹೆ ಅಂತ ಹೇಳಿದೆ ಕೆಲವು ಮುಖಂಡರುಗಳಿಗೆ, ಅಧಿಕಾರ ಸಿಕ್ಕಾಗ ಅದು ಯಾವುದೇ ಸ್ಥಾನಮಾನ ಇರಲಿ, ಅದನ್ನು ತುದಿ ಮುಡಿಸಿ ಹೋರಾಟ ಮಾಡಿ ಆ ಒಂದು ಸ್ಥಾನಕ್ಕೆ ಗೌರವ ತರುವಂತೆ ಮಾಡಿ ಬೆಳೀಬೇಕು. ಯಡಿಯೂರಪ್ಪ ಯಾವುದೇ ಸ್ಥಾನ ಸಿಕ್ಕಿದ್ರೂ ಹೋರಾಟ ಮಾಡಿ ಮುಂದೆ ಬರ್ತಾನೆ ಅಂತೇಳಿ ಸಹಿಸ್ದೇನೆ ಕಾಲೆಳೆಯೋ ಪ್ರವೃತ್ತಿ ಕೆಲವುಗಡೆ ಏನು ಕಾಣ್ತಾ ಇದೆ. ಇದು ಕೊನೆ ಆಗಬೇಕು. ಅದು ಎಲ್ಲ ರಾಜಕೀಯ ಪಕ್ಷದ ಎಲ್ಲ ಮುಖಂಡರಿಗೆ ಅನ್ವಯ ಆಗುತ್ತೆ. ಅಲ್ಲ, ಒಂದು ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ, ಷಡ್ಯಂತ್ರ ಅನ್ನುವಂಥ ಶಬ್ದವನ್ನು ಬಳಸಿದರೆ. ಹೀಗಾಗಿ ನಾನು ಈ ಪ್ರಶ್ನೆ ಕೇಳಲೇಬೇಕಾಗಿದೆ. ಯಡಿಯೂರಪ್ಪನವರು ಕೂಡ ಅವರಿಗೇನು ಅನುಭವ ಏನು ಕಡಿಮೆ ಇಲ್ಲ, ಸಾಕಷ್ಟು ಅನುಭವಗಳು ಯಡಿಯೂರಪ್ಪನವರು, ಹೋರಾಟ ಮಾಡ್ತಾನೆ ಮೇಲೆ ಬಂದಿರುವಂಥವ್ರು. ಜೊತೆಗೆ ಈ ರಾಜಕೀಯ ಷಡ್ಯಂತ್ರಗಳೆಲ್ಲ ಬಹಳ ಹತ್ತಿರದಿಂದ ಕಂಡಿರುವಂಥವ್ರು ಯಡಿಯೂರಪ್ಪನವ್ರಿಗೆ ಇದು ಯಾವುದೂ ಕೂಡ ಕಾಣಲಿಲ್ಲ ಅನ್ನುವಂಥದ್ದೊಂದು. ಜೊತೆಗೆ ಇಂಥ ಷಡ್ಯಂತ್ರಗಳನ್ನು ಭೇದಿಸೋದು ಹೇಗೆ, ಆ ತಂತ್ರಗಾರಿಕೆಯಲ್ಲಿ ಯಡಿಯೂರಪ್ಪ ಸೋತ್ರ ಅಂತ. ಕೆಲವು ಸಂದರ್ಭದಲ್ಲಿ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇರೋದರಿಂದ ಕೆಲವು ನೀತಿ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ನಮಗಿಷ್ಟ ಇಲ್ಲದೆ ಇರಲಿ, ನಮ್ಮ ತತ್ವ ನೀತಿ ಸಿದ್ಧಾಂತಗಳು ಭದ್ರಾಗಿ ಕೆಲವು ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರ ಒಂದು ಸಲಹೆಗಳನ್ನು ಕೇಳಬೇಕಾಗತ್ತೆ. ಹಾಗಾಗಿ ನಾನು ಒಂದು ರೀತಿ ಬಲಿಪಶು ಅಧ್ಯಯನ ಅಂತ ಅನಿಸುತ್ತೆ. ಯಡಿಯೂರಪ್ಪನವ್ರು ನೋಡಿ ನನಗೆ ಒಂದು ಅನ್ನಿಸ್ತಾ ಇದೆ ಇವತ್ತು. ಸಹಜವಾಗಿ ರಾಜ್ಯದ ಜನ ನಿಮ್ಮನ್ನ ಈ ರೀತಿ ನೇರ ಸಂದರ್ಶನ ನೋಡಿ ಬಹಳ ದಿವಸ ಆಯಿತು, ಅಧಿಕಾರ ಪಡೆದು 4 ತಿಂಗಳಾಯಿತು ಜನರ ಮುಖ ನೋಡಿದ್ರೆ. ಇದೊಂದು ಅಲ್ಲಲ್ಲಿ ಸಿಕ್ಕಿದಾಗ ಮಾಧ್ಯಮ ಜೊತೆ ಮಾತಾಡ್ತಾ ಇದ್ರಿ, ಈ ರೀತಿ ಸ್ಟುಡಿಯೋಗೆ ಬಂದು ಸಂದರ್ಶನ ಕೂತು ಮಾತಾಡಿ 2 ವರ್ಷ ಆಯಿತು. ತಾವು ಹೇಳಿದಾಗೆ ಅಧಿಕಾರಕ್ಕಾಗಿ ಹೋರಾಟ, ಕಳ್ಕೊಳ್ಳೋದ್ಮೇಲೆ ಮತ್ತೆ ಉಳಿಸ್ಕೊಳ್ಳೋಕೆ ಹೋರಾಟ, ಹಾಗೆಲ್ಲ ಅದೆಲ್ಲ. ಅದಕ್ಕೆ ಜೊತೆಗೆ ಯಡಿಯೂರಪ್ಪನವ್ರ ಬಗ್ಗೆ ರಾಜ್ಯದ ಜನತೆಗೆ ನಿಮ್ಮ ಜೊತೆ ಇರೋರಿಗೊಂದು ಇದಿದೆ, ಯಾವನು ಮುಂಗೋಪಿಯಪ್ಪ ಸಿಡಿಮಿಡಿ ಅಂತ ಇದ್ದಾರೆ ಅಂತ. ನಮ್ಮ ಸ್ಟುಡಿಯೋದಲ್ಲಿ ಭಾಳ ಖುಷಿಯಾಗಿ ಮಾತಾಡ್ತಾ ಇದ್ರಿ, ಏನು ರಹಸ್ಯ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಬದಲಾಗೋಣ ಅಂತ. 24 ದಿವಸ ಜೈಲಿನ ಅನುಭವ ಸ್ವಲ್ಪ ಸುಧಾರಣೆ ಆಗಬೇಕು. ನೇರ ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ ಈ ರಾಜಕೀಯ ತಂತ್ರಗಾರಿಕೆ, ಚಾಣಕ್ಯ ತಂತ್ರಗಳಲ್ಲೂ ಸಹ ನಾನು ಸ್ವಲ್ಪ ಪಳಗಬೇಕು ಅಂತ ಅನಿಸಿದೆ. ಯಾಕಂದ್ರೆ ನಂದು ಯಾವಾಗಲೂ ನೇರವಾಗಿ ಮಾತನಾಡುವಂಥದ್ದು, ಯಾವುದೋ ಮುಚ್ಚುಮರೆ ಮಾಡೋದು ಗೊತ್ತಿಲ್ಲ. ಅದೇ ನನ್ನ ತಪ್ಪಾಯ್ತೇನೋ ಅಂತ ಅನಿಸುತ್ತೆ. ಯಡಿಯೂರಪ್ಪ ಅವ್ರಿಗೊಂದು ಮಾತು, ಷಡ್ಯಂತ್ರ ಅಂತ ಹೇಳಿದ್ರಿ. ನಿಮ್ಮ ಪಕ್ಷದ ಒಳಗೆ ನಡೆದಂತಹ ಷಡ್ಯಂತ್ರವೋ ಅಥವಾ ಹೊರಗಡೆ ನಡೆದಂತಹ ಷಡ್ಯಂತ್ರವೋ, ನಿಮ್ಮ ವಿರುದ್ಧ ಯಾಕಾಗಿ ಈ ಷಡ್ಯಂತ್ರ ನಡೀತು? ಬೆಳೀತಾ ಇದೆ. ಮತ್ತೆ ನೀವು ಕಳೆದ 30 ವರ್ಷಗಳಲ್ಲಿ ನಿಮ್ಮ ರಾಜಕೀಯ ಅನುಭವದಲ್ಲಿ ಎಂತೆಂಥ ಷಡ್ಯಂತ್ರಗಳನ್ನೆಲ್ಲ ನೀವು ಅರಗಿಸ್ಕೊಂಡಿರೋರು, ಈ ಷಡ್ಯಂತ್ರವನ್ನು ನೀವು ಅರಗಿಸ್ಕೊಳ್ಳೋಕ್ಕಾಗಲಿಲ್ವೋ? ಇಲ್ಲ, ಎದುರಿಸ್ಕೊಂಡು ಬಂದಿದ್ದೇನೆ, ಮುಂದೇನೂ ಎದುರಿಸ್ತೇನೆ. ನಾನು ಹೇಳಿದ್ದು ಅಧಿಕಾರ ಬಿಟ್ಟಂಥದ್ದು ವಿಶೇಷವಾದ ಒಂದು ಕಾರಣಕ್ಕಾಗಿ, ನಮ್ಮ ರಾಷ್ಟ್ರೀಯ ನಾಯಕರ ಒಂದು ಸಲಹೆಗಳೇನಿತ್ತು ಅದಕ್ಕೆ ನಾನು ತಲೆಬಾಗಿದ್ದೇನೆ ಹೊರತು ಇದರಿಂದ ಪಾಠ ಕಲಿಯುವಂಥದ್ದು ಬಹಳ ಇದೆ. ಆ ಷಡ್ಯಂತ್ರದ ಬಗ್ಗೆ ಸ್ವಲ್ಪ ವಿವರ ಕೊಡಿ, ಯಾರು ಮಾಡಿದ್ರು, ಯಾಕಾಗಿ ಮಾಡಿದ್ರು ಅನ್ನೋದನ್ನು. ನಾನು ಬಹಳ ವಿಷಯಗಳನ್ನು ಇಲ್ಲಿ ಬಹಿರಂಗವಾಗಿ ಮಾತನಾಡುವಂಥ ಸ್ಥಿತಿಯಲ್ಲಿ ಇವತ್ತಿಲ್ಲ. ಸೂಕ್ತವಾದ ಕಾಲದಲ್ಲಿ ಹೇಳ್ತೇನೆ. ಹೊರಗಡೆಯವ್ರಿಗಿಂತ ನಮ್ಮವ್ರದೋದಲ್ಲಿ ಸ್ವಲ್ಪ ಕೈವಾಡ ಇದೆ ಅನ್ನೋದನ್ನು ಬಹಿರಂಗವಾಗಿ ಹೇಳದೇ ಇದೆ ಮುಚ್ಚುಮರೆ ಮಾಡಿದಂಥ. ಈ ನಮ್ಮವ್ರದ್ದು ಅಂದ ತಕ್ಷಣ ಸಹಜವಾಗಿ ಅನಂತಕುಮಾರ್ ನೆನಪಾಗುತ್ತೆ ಎಲ್ರಿಗೂ.
ಅನಂತಕುಮಾರ್ ನೀವು ಇಬ್ಬರು ಈ ರಾಜ್ಯದಲ್ಲಿ ಪಕ್ಷ ಕಟ್ಟಿದ್ದೀರಿ, ಯಾಕೆ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಯ ಏನು? ಸಹಜವಾಗಿ ಪಕ್ಷದ ಒಳಗೆ ಅಂದ ತಕ್ಷಣ ಎಲ್ರಿಗೂ ಫಸ್ಟ್ ಬರೋದೇ ಮುಖ, ಅಲ್ಲಿ ಅನಂತಕುಮಾರ್ ಮುಖ ಕಾಣಿಸುತ್ತೆ. ನೀವು ಹೇಳಿದ ತಕ್ಷಣ ಅನಂತಕುಮಾರ್ ಅಂತ ಊಹೆ ಮಾಡ್ಕೊಳ್ಬೇಡಿ. ಅನಂತಕುಮಾರ್ ಕೇಂದ್ರದಲ್ಲಿ ಭಾಳ ಉನ್ನತ ಸ್ಥಾನದಲ್ಲಿದ್ದರು, ಕೇಂದ್ರದ ಎಲ್ಲ ಇಲಾಖೆಗಳಲ್ಲಿ ಕೇಂದ್ರದ ಸಚಿವರಾಗಿದ್ದರು. ಸ್ವಲ್ಪ ಅವರು ಇನ್ನೂ ಧಾರಾಳವಾಗಿ ನಡ್ಕೋಬೇಕಾಗಿತ್ತೇನೋ ಅಂತ ಜನಾಭಿಪ್ರಾಯ ಅಷ್ಟೇ, ನಂದೇನು ವೈಯಕ್ತಿಕ ಅಭಿಪ್ರಾಯ. ಸೊ ಪಾರ್ಟಿ ಕಟ್ಟೋ ವಿಚಾರದಲ್ಲಿ ಅಥವಾ ಬೇರೆ ವಿಚಾರದಲ್ಲಿ ನಿಮ್ಗೆ ಅವ್ರಿಗೆ ಏನು ವೈಮನಸ್ಯ ಇಲ್ಲ, ಭಿನ್ನಾಭಿಪ್ರಾಯ ಯಾವುದೂ ಇಲ್ಲ. ಸೊ ನಿಮ್ಮ ವಿಚಾರದಲ್ಲಿ ಇನ್ನಷ್ಟು ಧಾರಾಳವಾಗಿ ನಡ್ಕೋಬೇಕಾಗಿತ್ತು ಅಂತ ಎಲ್ಲಿ ಅನ್ನಿಸ್ತು, ಯಾವಾಗ ಅನಿಸ್ತು? ಜನ ಅನ್ನಿಸ್ತಾ ಇದೆ ಯಾವಾಗ ಮಾತು ಅಲ್ಲ, ಅದನ್ನು ಯಾವಾಗಾದ್ರೂ ನೀವು ನೇರವಾಗಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ ಯಡಿಯೂರಪ್ಪನವರು ಅಂತ ಉಪಯೋಗ ಆಗಲಿಲ್ಲ. ಅನಂತಕುಮಾರ್ ಹೇಳಿದಿರಿ, ತಾವು ಹೇಳಿದಿರಿ ನೇರವಾಗಿ, ರೈಟ್. ಇನ್ನು ಮುಂದೆ ಸರ್ ಸುಧಾರಿಸ್ಕೊಂಡು ಹೋಗ್ಬೇಕು. ಒಂದು ಕುಟುಂಬದಲ್ಲಿ ಇದ್ದ ಮೇಲೆ ಸಣ್ಣ ಪುಟ್ಟ ಭಿನ್ನಾಯಗಳು ಬಂದಾಗ ಪಕ್ಷದ ಹಿತದೃಷ್ಟಿಯಿಂದ, ಜನತೆ ಹಿತದೃಷ್ಟಿಯಿಂದ ಎಲ್ಲವನ್ನ ಬದುಕೋತಿ ಹೊಂದ್ಕೊಂಡು ಹೋಗ್ಬೇಕಾಗತ್ತೆ. ಏಕೆಂದರೆ ಪಾರ್ಟಿ ಭಾಳ ದೊಡ್ಡದು, ಜನ ಹಿತ ಭಾಳ ಮುಖ್ಯವಾದಂಥ. ಅದರಿಂದ ಏನಾದ್ರು ತೊಂದರೆ ಆಯ್ತಾ ನಿಮಗೆ? ಎದುರಿಸೋಣ, ಅನುಭವಿಸೋಣ. ಓಕೆ, ಒಂದು ಪ್ರಶ್ನೆ ನಂದಿದೆ. ಏನು ಅಂದರೆ, ಯಡಿಯೂರಪ್ಪ ಅಧಿಕಾರ ಇದ್ದಾಗಲೂ ಪ್ರಭಾವಿ, ಅಧಿಕಾರ ಇಲ್ಲದಾಗಲೂ ಪ್ರಭಾವಿ. ಏನು ಗೆದ್ದರು ಅನ್ನುವಂಥ ಸಂದರ್ಭದಲ್ಲೂ ಪ್ರಭಾವಿಗಳೇ, ಸೋತರು ಅನ್ನುವಂಥ ಸಂದರ್ಭದಲ್ಲೂ ಪ್ರಭಾವಿಗಳೇ. ಹೇಗೆ ಸರ್ ಇದು, ಹೇಗಿದು ಅಂತ? 40 ವರ್ಷ ನಿರಂತರವಾಗಿ ಹೋರಾಟ ಮಾಡಿದ್ದೇನೆ ರೀ. ನೀವು ನಂಬ್ತಿರೋ ಇಲ್ಲ ಗೊತ್ತಿಲ್ಲ, ಕಳೆದ 30 ವರ್ಷದಲ್ಲಿ ನನಗೆ ನೆನಪಿರೋ ಹಾಗೆ ಪ್ರತಿ ತಿಂಗಳು ಒಂದು 20 ದಿವಸ ಪ್ರವಾಸ ಮಾಡಿದ್ದೇನೆ. ಪುರಸಭಾ ಅಧ್ಯಕ್ಷನಾಗಿಂದ ಹಿಡಿದು, ತಾಲೂಕು ಅಧ್ಯಕ್ಷನಾಗಿಂದ ಹಿಡಿದು, ಜಿಲ್ಲಾ ಅಧ್ಯಕ್ಷನಾಗಿರುವವರೆಗೂ, ಅಥವಾ ರಾಜ್ಯದ ಅಧ್ಯಕ್ಷನಾಗಿದ್ದಾಗಿರ್ಬೋದು, ಅಥವಾ ಇವತ್ತು ಮುಖ್ಯಮಂತ್ರಿ ಆಗಿರ್ಬೋದು, ನನ್ನ ಪ್ರವಾಸ, ನನ್ನ ಹೋರಾಟ, ನನ್ನ ಜನರ ಮಧ್ಯೆ ಇರೋವಂಥ ಸ್ಪಂದನಕ್ಕೆ ನಾನು ಎಂದು ಹಿಂದೆ ಬೀಳಲಿಲ್ಲ. ಬಹುಶಃ ಇದೆಲ್ಲವೂ ಸಹ ಇವತ್ತು ಜನಮಾನಸದಲ್ಲಿ ಯಡಿಯೂರಪ್ಪ ಉಳಿಯೋದಕ್ಕೆ ಕಾರಣ ಅಂದರೆ ನನ್ನ ನಿರಂತರ ಹೋರಾಟ, ನನ್ನಲ್ಲಿರುವಂಥ ಕಮಿಟ್ಮೆಂಟ್. ಇನ್ನೇನು ನನಗೆ ಎಕ್ಸ್ಟ್ರಾರ್ಡಿನರಿ ಕ್ವಾಲಿಫಿಕೇಷನ್ ಏನೂ ಇಲ್ಲ, ಹಾರ್ಡ್ ವರ್ಕ್, ಪರಿಶ್ರಮ. ಓಕೆ, ಇದೆಲ್ಲದರ ಜೊತೆಗೆ ಪಕ್ಷ ತುಂಬ ಸಂಕಷ್ಟದಲ್ಲಿದೆ, ಸಂದಿಗ್ಧ ಸ್ಥಿತಿಯಲ್ಲಿದೆ ಅಂದಾಗ ಎಲ್ಲರೂ ಕೂಡ ಯಡಿಯೂರಪ್ಪನವ್ರ ಕಡೆ ನೋಡ್ತಾರೆ. ಏನಾದರೂ ಒಂದು ಚುನಾವಣೆ ಗೆಲ್ಲಬೇಕಾ, ಯಡಿಯೂರಪ್ಪನವ್ರ ಕಡೆ ನೋಡ್ತಾರೆ. ಯಡಿಯೂರಪ್ಪನವ್ರು ಬಂದರು ಅಂದ್ರೆ ಅಲ್ಲೊಂದು ಬಿರುಗಾಳಿ ಶುರುವಾಯಿತು ಅಂತ, ಅಂದರೆ ಇಡೀ ಜನರನ್ನು ಸೆಳೆಯುವಂಥ ಒಂದು ಶಕ್ತಿ ಯಡಿಯೂರಪ್ಪನವ್ರಿಗಿದೆ ಅಂತ. ಇಲ್ಲಿ ಬಹಳ ಬೇಸರದ ಸಂಗತಿ ಅಂತಂದರೆ, ತಾವು ಕೂಡ ಗಮನಿಸಿದಿರಿ, ನಿಮ್ಮ ಪ್ರಚಾರ ಬೇಕು, ನಿಮ್ಮಿಂದಾಗಿ ಓಟ್ ಬೇಕು, ಅದಾದ ನಂತರ ಸ್ಥಾನಮಾನಗಳು ಸಿಗಲ್ಲ. ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ನಿರ್ಧಾರ ಏನು? ಯಾವ ರೀತಿ ನಡ್ಕೊಳ್ತಾರೆ ಅವರು ಆತ್ಮಸಾಕ್ಷಿ ಅಂತ ನಡ್ಕೊಳ್ಬೇಕು. ಯಡಿಯೂರಪ್ಪನವರ ನಿರಂತರ ಹೋರಾಟ ಇವತ್ತು 3 ವರ್ಷದಲ್ಲಿ 3 ಬಾರಿ ನಾಳೆ ಬೆಳಿಗ್ಗೆ ನೀವು ಬಳ್ಳಾರಿಗೆ ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಇಳಿಸುವಂಥ ಪ್ರಯತ್ನಗಳಾಯಿತು. ಯಾರು ಏನು ಅಂತ ಎಲ್ಲ ಜಗತ್ತಿಗೆ ಗೊತ್ತಿರುವಂಥದ್ದು. ಇವತ್ತು ಒಂದು ಸಾರಿ ಅವರು ಪಕ್ಷ ಬಿಟ್ಟು ಹೋದ್ಮೇಲೆ ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ಈಗ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಇದ್ದಾಗ ಈ ಯುದ್ಧದಲ್ಲಿ ಸೋದರ ಮಾವನ ಅಂತ ಪ್ರಶ್ನೆ ಬರುತ್ತೆ. ಹಾಗೆಯೇ ಇವತ್ತು ಈ ಚುನಾವಣೆ ಗೆಲ್ಲಬೇಕು, ಅದಕ್ಕೆ ನಮ್ಮೆಲ್ಲ ಅಸ್ತ್ರಗಳನ್ನು ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ ಮಾಡಬೇಕು ಅನ್ನೋಂಥ ಸಂಕಲ್ಪ ತೊಟ್ಟು ನಾನು ನಾಳೆಯಿಂದ ಅಲ್ಲಿ ಹೋಗ್ತಾ ಇದ್ದೇನೆ. ಸರ್, ಕೊಪ್ಪಳ ಚುನಾವಣೆ ಆದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಹೋದರು, ಅಲ್ಲಿ ಪ್ರಚಾರ ಮಾಡಿದರು. ಒಂದು ಲೆಕ್ಕ ಗೆಲುವು ಅಂತಂದರೆ ಅದು ಯಡಿಯೂರಪ್ಪನವ್ರ ಗೆಲುವು ಅನ್ನುವಂಥ ಮಾತನ್ನು ಬಹಳ ಜನ ನಿಮ್ಮವರೇ ಹೇಳಿದರು. ಅದಾದ ನಂತರ ಒಂದು ಘೋಷಣೆ ಬಂತು, ಇಲ್ಲ ಇದು ಯಡಿಯೂರಪ್ಪನವ್ರ ಗೆಲುವಲ್ಲ, ಇದು ಪಕ್ಷದ ಸಂಘಟನೆಯ ಗೆಲುವು, ನಾವು ಸಂಘಟನಾತ್ಮಕವಾಗಿ ಹೋದ್ರಿ, ನಾವು ಎಲ್ಲರೂ ಜೊತೆ ಸೇರ್ಕೊಂಡು ಹೋದ್ವಿ ಅಂತ. ಈಗ ನಾಳೆ ಬಳ್ಳಾರಿಯಲ್ಲೂ ಕೂಡ ಅದೇ ಆಗ್ಬೋದು ತಮಗೆ? ಇಲ್ಲ, ನಾನು ಎಂದೂ ಸಹ ಯಾವುದೇ ಗೆಲುವನ್ನು ನನ್ನ ವೈಯಕ್ತಿಕ ಅಂತ ತಗೊಳ್ಳಬಾರದು. ಇದು ಸಂಘಟನೆ ಕಾರ್ಯಕರ್ತರ ಪರಿಶ್ರಮದಿಂದ ಆಗುವಂಥ ಗೆಲುವು. ಅದರಿಂದ ವೈಯಕ್ತಿಕವಾಗಿ ಯಾರು ನನಗೆ ಆ ಒಂದು ಯಡಿಯೂರಪ್ಪನಿಂದ ಅಂತ ನಾನು ಅಂದ್ಕೊಳ್ಬಾರ್ದು, ಜನನೂ ಅಂದ್ಕೊಳ್ಬಾರ್ದು. ಆ ಭಾವನೆ ನನ್ನ ಮನಸ್ಸಿನಲ್ಲಿಲ್ಲ. ಯಾರಿಗೂ ಇರೋವಂಥವ್ರು ಆ ರೀತಿ ಭಾವನೆಯನ್ನು ಇಟ್ಕೊಂಡಿದ್ದು ನಾನೇನು ಮಾಡೋಕ್ಕೆ ಬರಲ್ಲ. ನಾನು ಅಂತ ಎಂದು ನನ್ನ ಜೀವನದಲ್ಲಿ ನಾನು ಹೇಳ್ಕೊಂಡಿಲ್ಲ ಯಾವುದೇ ಸಂದರ್ಭದಲ್ಲಿ. ಬಳ್ಳಾರಿ ಚುನಾವಣೆ ಸಂದರ್ಭದಲ್ಲಿ ಒಂದು ಸಂಗತಿಯನ್ನು ಇಲ್ಲಿ ಮೆಲುಕಾಕ್ಬೋದು. ಹಿಂದೆ 2020 ಸರ್ಕಾರ ಇದ್ದಾಗ ನೀವು ಮತ್ತು ಕುಮಾರಸ್ವಾಮಿಯವರು ಚೆನ್ನಾಗಿದ್ರಿ. ಆಗ ಕುಮಾರಸ್ವಾಮಿ ಮತ್ತು ರೆಡ್ಡಿ ಬಳಗಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ರೆಡ್ಡಿ ಬಳಗಕ್ಕೆ ಮತ್ತೆ ನಿಮಗೆ ಆಗಲಿಲ್ಲ, ಕುಮಾರಸ್ವಾಮಿಯವ್ರಿಗೆ ನಿಮಗೆ ಆಗ್ತಾ ಇರಲಿಲ್ಲ. ಈಗ ರೆಡ್ಡಿ ಬಳಗಕ್ಕೆ ಮತ್ತು ಕುಮಾರಸ್ವಾಮಿಯವ್ರಿಗೆ ಆಗ್ತಾ ಇಲ್ಲ, ನಿಮ್ಮನ್ನು ಕಂಡ್ರೆ ಅವರಿಬ್ಬರಿಗೆ ಆಗ್ತಾ ಇಲ್ಲ. ಎಲೆಕ್ಷನ್ ನಂತರ ಏನು ಅಂತೇಳಿ, ನಾಳೆ ಕುಮಾರಸ್ವಾಮಿಯವರು ಮತ್ತು ಯಡಿಯೂರಪ್ಪ ಅವರು ಮತ್ತೆ ಒಂದಾಗ್ತಾರೋ, ಅಥವಾ ಶ್ರೀರಾಮುಲು ಅವರು ಮತ್ತು ಯಡಿಯೂರಪ್ಪ ಅವರು ಮತ್ತೆ ಒಂದಾಗ್ತಾರೋ? ಸಂದರ್ಭದಿಂದ ಒಂದು ಮಾತು ಹೇಳ್ತೇನೆ. ಹಾಗೆ ನಾನು 24 ದಿವಸ ಜೈಲಲ್ಲಿದ್ದಾಗ ಯೋಚನೆ ಮಾಡಿದೆ. ಈ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಗಾಜಿನ ಮನೆಯಲ್ಲಿದ್ದು ಕಲ್ಲು ಹೊಡ್ಕೊಳ್ಳುವಂಥ ಈ ಮಟ್ಟದ ರಾಜಕಾರಣ ಎಲ್ಲೂ ನಡೀತಾ ಇಲ್ಲ. ನಮ್ಮ ಕರ್ನಾಟಕ ಬಗ್ಗೆ ಇದ್ದಂಥ ಸಂಪೂರ್ಣ ಒಂದು ಗೌರವ ಹರಾಜು ಹಾಕುವಂಥ ಇದ್ದೀವಿ ನಾವೇ ಸೇರಿ. ಈ ರಾಜ್ಯದ ಬಗ್ಗೆ ಒಂದು ಇನ್ವೆಸ್ಟ್ ಮಾಡೋಕ್ಕೆ ಬರಬೇಕು, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕು ಅನ್ನೋಂಥ ಜಗತ್ತಿನ ಉದ್ದಗಲಕ್ಕೆ ದೇಶದ ಬೇರೆ ಬೇರೆ ಭಾಗದಲ್ಲಿರೋರಿಗೆ ನಾವು ಕನ್ನಡಿಗರು ಅಂತ ಹೇಳ್ಕೊಳ್ಳೋಕ್ಕೆ ತಲೆ ತಗ್ಸುವಂಥ ಒಂದು ಸ್ಥಿತಿಗೆ ನಾವೆಲ್ಲ ಬರ್ತಾ ಇದ್ದೇವೆ. ನಾ ತೀರ್ಮಾನ ಮಾಡಿದ್ದೇನೆ, ಯಾರು ಬೇಕಾದರೂ ಏನಾದ್ರು ಮಾಡಲಿ, ಇನ್ನು ಮುಂದೆ ನನ್ನ ವೈಯಕ್ತಿಕವಾಗಿ 100 ಜನ ನನ್ನ ಮೇಲೆ ಕೇಸ್ಗಳು ಹಾಕಲಿ, ನಾನಂತೂ ಬೇರೆ ಯಾವುದಕ್ಕೂ ವಿರೋಧ ವ್ಯಕ್ತಪಡಿಸ್ತೇನೆ, ಬೇರೆ ಯಾರ ಬಗ್ಗೆನೂ ಬೆಟ್ಟು ಮಾಡಿ ತೋರಿಸ್ತೇನೆ. ನಾನಾಯಿತು
ಅಭಿವೃದ್ಧಿ ಕಾರ್ಯ ಆಯಿತು, ಹೋರಾಟ ಆಯಿತು, ಪಕ್ಷ ಆಯಿತು. ಓಕೆ. ಪರಸ್ಪರ ಚುನಾವಣೆಗಾಗಿ ಗೆಲ್ಲೋಣ, ಹೋರಾಟ ಮಾಡೋಣ, ಆ ದೃಷ್ಟಿಯಿಂದ ಪರಸ್ಪರ ವಿರೋಧ ಮಾಡೋಣ. ಆದರೆ ವೈಯಕ್ತಿಕ ದ್ವೇಷ ಏನಿದೆ ಇದೆಲ್ಲರೂ ಒಂದು ಕೊನೆ ಆಗಬೇಕು, ಅದು ನಾನಿಂದಲೇ ಪ್ರಾರಂಭ ಮಾಡ್ತೇನೆ. ಓಕೆ ಸರ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀವಿ. ಒಂದು ಸಣ್ಣ ವಿರಾಮದ ನಂತರ ಯಡಿಯೂರಪ್ಪನ ಜೊತೆ ಚರ್ಚೆ ಮುಂದುವರಿಯುತ್ತೆ.